ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಿನ. ಟೈಮ್ ಬಂದಾಗಲೇ 6:30 ಆಗಿದೆ. ಎಲ್ಲ ಕೆಲಸ ಮುಗಿದಿದೆ. ಬೆಳಕು ನೋಡಿ ಎಷ್ಟು ಬೆಳಕಿದೆ ಅಂದರೆ ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಿಯರ್ ಅಷ್ಟು ಬೆಳಕು ಕಾಣ್ತಾ ಇದೆ. ಬಟ್ ಲೈಟಾಗಿ ಕತ್ಲೆನೇ ಇದೆ. ಇನ್ನು ಹಾಗೆ ಮಾತಾಡ್ತಾ ಸಡನ್ನಾಗಿ ಸೌಂಡ್ ಬರ್ತಾಯಿದೆ. ಏನಪ್ಪ ಅಂದರೆ ನಮ್ಮ ಮನೆ ಪಕ್ಕ ಬಿಲ್ಡಿಂಗ್ ಇದ್ದಾರಲ್ಲ, ಅವರು ಸಾಂಗ್ ಪ್ಲೇ ಮಾಡಿದರು ಬೆಳಗ್ಗೆನೆ. ಸರಿ, ಅದನ್ನು ಸೇರಿಸಿ ಮಾತಾಡ್ತಾ ಇದ್ದರೆ ಕಾಪಿರೈಟ್ ಆಗುತ್ತೆ ಅಂದ್ಬಿಟ್ಟು ನಾನು ಮಾತಾಡೋದನ್ನು ಅಲ್ಲಿಗೆ ಮ್ಯೂಟ್ ಮಾಡಿಬಿಟ್ಟು ಈಗ ಡೈರೆಕ್ಟ್ ವಾಯ್ಸ್ ಕೊಡ್ತಾ ಇದ್ದೀನಿ. ನನಗೆ ಅಲ್ಲಿ ಗೊತ್ತಾಗಲಿಲ್ಲ. ಆಮೇಲೆ ವಾಯ್ಸ್ ಅಂದರೆ ಚೆಕ್ ಮಾಡಬೇಕಾದ್ರೆ ಗೊತ್ತಾಯಿತು ಈ ಥರ ಸೌಂಡ್ ಬರ್ತಾ ಇದೆ ಅನ್ನೋದಕ್ಕೋಸ್ಕರ ಡೈರೆಕ್ಟ್ ವಾಯ್ಸ್ ಕೊಡ್ತಾ ಇದ್ದೆ. ಇನ್ನೊಂದು ಹೊಸ ವಿಷಯ ಅಂದರೆ ನಿಮ್ಮಿಂದ ನನಗೆ 10,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಥ್ಯಾಂಕ್ ಯು ಸೋ ಮಚ್. ಇಷ್ಟು ವರ್ಷ ಕಾಯ್ದಿದ್ದೀನಿ ಅಂದರೆ 1-2 ವರ್ಷದಿಂದ ಈ 10,000 ಸಬ್ಸ್ಕ್ರೈಬರ್ಗೆ ನಾನು ಕಾಯ್ದಿದ್ದೀನಿ. ಹಾಗೆಯೇ ಒಂಥರ ಹೊಸ ವಿಷಯ, ಹೊಸ ಖುಷಿನೇ ಅನ್ಬೋದು ಇದನ್ನು. ಹಿಂದಿನ ದಿನ ಅಮ್ಮನ ಮನೆಗೆ ಹೋಗಿದ್ದೆ ಅನ್ನಲ್ಲ, ಆವಾಗ ಮೆಹಂದಿ ಹಾಕಿದ್ಲಲ್ಲ ತಂಗಿ ಸ್ಟಿಕ್ಕರಲ್ಲಿ, ಅದೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಇವತ್ತು ಏನಪ್ಪ ಅಂದರೆ ಬೀಗ್ರೂಟಿಗೆ ಹೋಗ್ತಾ ಇದ್ದೀವಿ. ಲಾಸ್ಟ್ ಮದುವೆ ಆಗಿತ್ತಲ್ಲ ಮೊನ್ನೆ, ಅಂದರೆ ನನ್ನ ವಿಡಿಯೋಸ್ ನೋಡಿರೋರಿಗೆ ಗೊತ್ತಿರುತ್ತೆ, ಮದುವೆಯಲ್ಲಿ ಆಗಿತ್ತಲ್ಲ, ಅವ್ರದ್ದು ಬೀಗ್ರೂಟ ಇದೆ. ಇನ್ನು ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿದಿದೆ. ಇನ್ನು ಪೂಜೆ ಒಂದು ಮಾಡಬೇಕು. ಪೂಜೆ ಮಾಡಿ ಆನಂತರ ರೆಡಿಯಾಗಿ ಹೊರಡಬೇಕು. ಈಗ ಎಲ್ಲರೂ ಹೊರಡೋದಕ್ಕಿಂತ ಮುಂಚೆ ಅತ್ತೆ ಅಲ್ಲೇ ಇದ್ದಾರೆ. ಅಂದರೆ ನಮ್ಮ ಅತ್ತೆ ಹಿಂದಿನ ದಿನ ಹೊರಟೋಗ್ಬಿಟ್ಟಿದ್ರು ಅಲ್ಲಿಗೆ ಇರೋದಕ್ಕೆ. ಇನ್ನು ನಾನು, ನನ್ನ ಹಸ್ಬೆಂಡು, ಹುಡುಗರು, ಮಗಳು ಬರಲ್ಲ, ಮಗ ಅಷ್ಟೇ. ಇನ್ನು ಅವಳಿಗೆ ಇವತ್ತು ಭಾನುವಾರ ಆಗಿರೋದ್ರಿಂದನೂ ಸ್ಪೆಷಲ್ ಕ್ಲಾಸ್ ಇದ್ದೇ ಇರುತ್ತೆ. ಇನ್ನು SLC ಎಕ್ಸಾಮ್ ಹತ್ರ ಬರ್ತಾ ಇದೆ. ಯಾರ್ಯಾರು SLC ಹುಡುಗರು SLC ಎಕ್ಸಾಮ್ ಬರೀಬೇಕು ಅಂತ ಇದ್ದೀರೋ ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್. ನಿಮ್ಮ ಫ್ಯೂಚರ್ ತುಂಬ ಚೆನ್ನಾಗಿ ಆಗಲಿ ಅಂತ ಆಶಿಸ್ತೀನಿ. ಇವತ್ತು ಎಲ್ಲ ಕೆಲಸ ಮುಗಿದಿದೆ ಅಂತ ಹೇಳಿದೆ. ಇನ್ನು ಸಿಂಪಲಾಗಿ ಪೂಜೆ, ಅಂದರೆ ಪ್ರತಿದಿನ ಡೈಲಿ ಪೂಜೆ ಮಾಡ್ತಾ ಇರೋದ್ರಿಂದ ನಾರ್ಮಲಾಗಿ ಪೂಜೆ ಮುಗಿಸ್ಕೊಂಡು ಹೋಗೋದಷ್ಟೇ. ನಾನು ತಿಂಡಿಯನ್ನು ಕೂಡ ಇಲ್ಲೇ ಮಾಡ್ತಾ ಇಲ್ಲ, ಅಲ್ಲೇ ಹೋಗಿ ಮಾಡ್ಕೊಳ್ತಾ ಇದ್ದೀವಿ. ಇನ್ನು ಎಲ್ಲರೂ ಕಾಯ್ತಾ ಇದ್ರು ಬೇಗ ಬನ್ನಿ ಅಂದ್ಬಿಟ್ಟು. ಇನ್ನು ತಿಂಡಿ ಎಲ್ಲ ಅಲ್ಲೇ ಮಾಡಿರೋದ್ರಿಂದ ನಮಗೆಲ್ಲ ತಿಂಡಿ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ನನ್ನ ಮಗಳಿಗೆ ಒಂಚೂರು ಏನಾನ ಮಾಡಿಟ್ಬಿಟ್ಟು ಹೊರಟ್ರೆ ಆಯಿತು. ಈಗ ಒಂಥರ ಎಲ್ಲನೂ ಹೋಗಬೇಕು ಅಂದರೆ ರಾತ್ರಿ ಪೂರ್ತಿ ನಿದ್ದೆ ಬರಲ್ಲ. ಯಾಕಂದರೆ ಬೆಳಗ್ಗೆ ಬೇಗ ಹೋಗಬೇಕು ಅನ್ನೋದಿದ್ರೆ ನಿದ್ದೆನೇ ಸಾಲಲ್ಲ. ನನಗಂತೂ ಇಷ್ಟೆಲ್ಲ ಕೆಲಸ ಆಗಿದ್ರೂ ನನ್ನ ಮೈಂಡಲ್ಲಿ ಏನಾಗ್ತಾಯಿತ್ತು ಅಂದರೆ ಸಂಜೆ ಬೇಗ ಬಂದು ಮಲಗಿಬಿಡ್ಬೇಕಪ್ಪ ಅನ್ನೋ ಥರ ಮೈಂಡಲ್ಲಿತ್ತು. ಯಾಕಂದರೆ ಡೈಲಿ ಬೇಗ ಎದ್ದೋಳೋದ್ರಿಂದ ಇವತ್ತು ಇದ್ದಿದ್ದು ಬೇಗ ಎದ್ದಿದ್ದೆ. ಎಲ್ಲ ಕೆಲಸ ಮುಗಿಯೋಷ್ಟರಲ್ಲೇ ಇಷ್ಟೊತ್ತಾಗೋಗ್ತಾಯಿತ್ತು. ಓಕೆ ಫ್ರೆಂಡ್ಸ್, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಬೆಳಗ್ಗೆ ಆಗಿದೆ, ಎಲ್ಲ ಕೆಲಸ ಮುಗಿದಿದೆ ಅಂತ ಹೇಳಿದ್ದೀನಿ. ಈಗ ಪೂಜೆ ಮುಗಿಸ್ಕೊಂಡು ನಾನು ಇನ್ನೂ ರೆಡಿ ಏನಾಗಲಿಲ್ಲ, ಆನಂತರ ರೆಡಿ ಆಗೋಣ. ಮನೆ ಕೆಲಸ ಮುಗಿಸ್ಕೊಂಡು ರೆಡಿ ಆದರೆ ಸಮಾಧಾನ. ಇನ್ನು ಪೂಜೆ ಎಲ್ಲ ಮುಗೀತು. ಇನ್ನು ಮಗಳನ್ನ ಸ್ಕೂಲಿಗೆ ಕಳಿಸಿದಾಯಿತು. ಆನಂತರ ನಾನು ಎಲ್ಲ ರೆಡಿಯಾಗಿ ಕಾರಲ್ಲಿ ಹೋಗ್ಬೇಕಾದ್ರೆ ವಿಡಿಯೋ ಮಾಡಿಕೊಂಡೆ. ಯಾಕಂದರೆ ರೆಡಿಯಾಗಿ ಎಲ್ಲ ಒಂದೇ ಸಮ ಕೆಲಸ ಮಾಡ್ಕೊಂಡು ವಿಡಿಯೋ ಮಾಡೋಕ್ಕಂತೂ ತುಂಬ ಕಷ್ಟ ಆಗುತ್ತೆ. ಇನ್ನು ನಮ್ಮ ಮನೆಯಿಂದ ಇನ್ನು ಬೀಗ್ರೂಟ ನಡೀತಾ ಇದೆಯಲ್ಲ, ಅಂದರೆ ಹುಡುಗನ ಮನೇಲಿ ಬೀಗ್ರೂಟ ನಡೀತಾ ಇರೋದು, ಅವ್ರ ಮನೆಗೆ ಒಂದು 25 ಮಿನಿಟ್ಸ್ ಅಷ್ಟೇ, 30 ಮಿನಿಟ್ಸ್ ಅಂದ್ಕೊಳ್ಳಿ, ಹೋಗ್ಬಿಡ್ಬೋದು ಆರಾಮಾಗಿ ನೈಸ್ ರೋಡ್ ಮೇಲೆ. ಇನ್ನು ಹೋಗೋ ಅಷ್ಟರಲ್ಲಿ ಎಲ್ಲ ಕಾಯ್ತಾಯಿದ್ರು. ಫಸ್ಟ್ ಥ್ಯಾಂಕ್ ಯು. ನಮ್ಮತ್ತೆ ಅಂತೂ ಕಾಯ್ತಾನೆ ಇದ್ದರು. ನಾವೇನು ತಿಂಡಿ ತಿಂದಿರಲಿಲ್ವಲ್ಲ. ಫಸ್ಟ್ ಬಂದಿದ ತಕ್ಷಣ ಅವರು ನಮಗೆ ತಿಂಡಿ ಹಾಕ್ಕೊಟ್ರು. ಪುಳಿಯೋಗರೆ ಮಾಡಿದರು. ನನಗೆ ಫೇವ್ರೇಟ್ ಆಗಿರೋ ತಿಂಡಿ ಅಂದರೆ ಪುಳಿಯೋಗರೆ. ಅದೇನೋ ಗೊತ್ತಿಲ್ಲ, ಅವಾಗಿಂದನೂ ಅಷ್ಟೇ ಪುಳಿಯೋಗರೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲಿ ವೆಜ್ ಊಟ ಅಂದರೆ ನನಗೆ ಇದ್ದಿದ್ದು ಇಷ್ಟನೇ. ಸುಮ್ನೆ ಎತ್ಕೊಂತೀವಿ ಅಂತ ಅಡಿಗೆ ಲೇಟ್ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ. ಜಮೋ ಯಾರು ಕೈ ತೊಳ್ದಿರೋರು ರೆಡಿ ಮಾಡ್ರಿ. ನೀವೇನ್ ಮಾಡ್ತಾ ಇರೋದು? ನಾವು ಬಿರಿಯಾನಿ, ಮಟನ್ ಕಟಿಂಗ್. ನೀವು ಕೊಡ್ರಿ, ಚೆನ್ನಾಗಿರೋದು.
ಇನ್ನು ಅಡುಗೆ ಎಲ್ಲ ಬಂದು ಮನೆಯವರೇ ಸೇರ್ಕೊಂಡು ಮಾಡ್ತಾ ಇರೋದು. ಅಂದರೆ ಒಂದು 50 ಜನಕ್ಕಷ್ಟೇ ಅಡುಗೆ ಮಾಡ್ತಾ ಇರೋದು. ಇನ್ನು ಜಾಸ್ತಿ ಜನಕ್ಕೇನು ನಾವು ಕರೆದಿಲ್ಲ. ಇನ್ನು ಮನೆಯವರೇ ಒಬ್ಬೊಬ್ಬರು ಎಲ್ಲನೂ ಅಡುಗೆ ಮಾಡ್ತಾ ಇದ್ದಾರೆ. ಒಂದು ಮನೆ ಒಳಗಡೆ ಒಂದು ಕೆಲವೊಂದು ಪಾಯಸ, ಈ ಸಿಂಪಲ್ ತಿಂಡಿ ಇಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ಮಟನ್ ಸಾರು, ಬಿರಿಯಾನಿ ಅಲ್ಲಿ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಅಡುಗೆ ಮಾಡಿದರು. ಬಟ್ ನಾನು ಮಟನ್ ತಿನ್ನಲ್ಲ. ತಿನ್ನೋರೆಲ್ಲ ಹೇಳ್ತಾಯಿದ್ರು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂದ್ಬಿಟ್ಟು. ಇನ್ನು ಒಬ್ಬೊಬ್ಬರೇ ನೆಂಟರು ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು. ಆಲ್ಮೋಸ್ಟ್ ಫಂಕ್ಷನ್ ಅಂದ್ರೇ ಚೆಂದ ಅಲ್ವಾ. ಒಬ್ಬರು ಕೆಲಸ ಮಾಡ್ತಾಯಿರ್ತಾರೆ, ಒಬ್ಬರು ಕೂತ್ಕೊಂಡಿರ್ತಾರೆ, ಒಬ್ಬರು ಆರ್ಡ್ರ್ ಮಾಡ್ತಾಯಿರ್ತಾರೆ. ಒಂಥರ ಚೆಂದ ಎಲ್ಲ ನೋಡೋದಕ್ಕೆ ಕೇಳೋದಕ್ಕೆ ಎಲ್ಲ. ಇನ್ನು ಎಲ್ಲ ಅದಾದ್ರ ಅಡುಗೆಗಳೆಲ್ಲ ನಡೀತಾನೆ ಇತ್ತು. ಈ ಕಡೆ ಮಟನ್ ಸಾರು ನೋಡಿ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು, ಎಲ್ಲರೂ ಅಂತ ಇದ್ರು. ಈಗ ಹಾಡು ಕೂಡ ಸ್ಟಾರ್ಟ್ ಆಯಿತು. ಎಲ್ಲರೂ ಅಂದ್ಕೊಬೋದು ಇದೇನಪ್ಪ ಆರ್ಕೆಸ್ಟ್ರಾ ಇಲ್ಲೂ ಇಟ್ಟಿದ್ದಾರಾ ಅಂತ. ಯಾಕಂದರೆ ಮನೇಲಿ ಯಾರನ್ನ ಸಿಂಗರ್ಸ್ ಇದ್ದರೆ ಅಂತೂ ಯಾವ ಟೈಮಲ್ಲಿ ಬೇಕಾದರೂ ಹಾಡುಗಳು, ಆರ್ಕೆಸ್ಟ್ರಾ ಎಲ್ಲ ನಡೀತಾನೆ ಇರುತ್ತೆ. ಇನ್ನು ಮನೆ ಒಳಗಡೆ ತರಕಾರಿ ಕಟಿಂಗ್ ನಡೀತಾ ಇತ್ತು. ಮೊಟ್ಟೆ ಬಿಡಿಸ್ತಾ ಇದ್ರು. ಇನ್ನು ಈರುಳ್ಳಿ, ಸೌತೆಕಾಯಿ ಎಲ್ಲ ಕಟ್ ಮಾಡ್ತಾಯಿದ್ರು. ಈ ಕಡೆ ಕಂಪ್ಲೀಟಾಗಿ ಮಟನ್ ಸಾಂಬಾರು ರೆಡಿಯಾಗಿದೆ. ಈ ಕಡೆ ಫಿಶ್ ಫ್ರೈ ಕೂಡ ಮಾಡ್ತಾಯಿದ್ರು. ಇನ್ನೂ ಇನ್ನು ಈ ಫಂಕ್ಷನ್ಗೆ ಎಲ್ಲರೂ ಕೂಡ ಬಂದಿದ್ದರು. ಬಟ್ ಇನ್ನೊಬ್ರು ಯಾರಪ್ಪ ಮಿಸ್ ಆಗಿದ್ರು ಅಂದರೆ ನಮ್ಮ ಮನೆಯವ್ರು ಇದ್ದಾರಲ್ಲ, ಅವರ ಚಿಕ್ಕ ಅಕ್ಕ ಬಂದಿರಲಿಲ್ಲ. ಯಾಕಂದರೆ ಅವರು ನಾನ್ ವೆಜ್ ತಿನ್ನಂಗಿರಲಿಲ್ಲ. ಅವರೊಂದು ಪೂಜೆ ಮಾಡಿದರು, ಅಂದರೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದರು. ಅದಕ್ಕೋಸ್ಕರ ಇಷ್ಟು ದಿನ ಅಂತ ನಾನ್ ವೆಜ್ ತಿನ್ನಬಾರ್ದು ಅನ್ನೋದಕ್ಕೋಸ್ಕರ ಅವರೊಬ್ಬರು ಮಿಸ್ ಆಗಿದ್ರು. ಅದಕ್ಕೆ ಅವ್ರು ವಿಡಿಯೋ ಕಾಲ್ ಮಾಡಿಬಿಟ್ಟು ಎಲ್ಲರ ಜೊತೆ ಮಾತಾಡ್ತಾ ಇದ್ರು. ಹಾಗೆಯೇ ನಮ್ಮ ಮನೇಲಿರೋವಂಥವ್ರೆಲ್ಲರೂ ರಾಜ್ಕುಮಾರ್ ಫ್ಯಾನ್ಸು. ಅದರಲ್ಲೂ ಇಲ್ಲಿ ಅಂಕಲ್ ಇದ್ದಾರಲ್ಲ, ಅವ್ರು ಹೇಳ್ತಾನೆ ಇದ್ದರು ರಾಜ್ಕುಮಾರ್ದು ಅದು ಯಾವ್ದ್ಯಾವ್ದು ಹಾಡಿದೆಯೋ ಹಳೇ ಕಾಲದ ಸಾಂಗ್ಗಳೆಲ್ಲ ಹೇಳಿ ಅವ್ರ ಕೈಯಲ್ಲಿ ಆಡಿಸ್ತಾ ಇದ್ರು. ಈ ಕಡೆ ಹಾಡು ಕೂಡ ನಡೀತಾ ಇತ್ತು. ಈ ಕಡೆ ಮದುವೆ ಹುಡುಗ ರೆಡಿಯಾಗಿ ಬಂದಿದ್ದಾನೆ. ಮದುವೆ ಆಗಿದೆ, ಹುಡುಗ ರೆಡಿಯಾಗಿ ಬಂದಿದ್ದಾನೆ. ಇವಾಗ ಹುಡುಗಿ ಆಲ್ರೆಡಿ ನಿಮಗೆ ತೋರಿಸ್ದೆ. ನಾಚ್ಕೊಂಡು ಊಟ ಮಾಡಿ, ನಾಚ್ಕೊಂಡು ಊಟ ಮಾಡಿ, ನಾಚ್ಕೊಂಡೇ ಮಾಡ್ತೀವಿ. ಇನ್ನೊಂದು ಕೇಳ್ಕೊಂಡು ಆಮೇಲೆ ಇನ್ನು ಎಲ್ಲರೂ ಅಡುಗೆ ಬಡಿಸ್ತಾಯಿದ್ರು. ಒಬ್ಬರೆಲ್ಲ ರೆಡಿ ಮಾಡಿ ಇಟ್ಟಿದ್ರು ಅಡುಗೆಗಳ್ನ. ಒಬ್ಬೊಬ್ಬರೇ ಅವ್ರು ಕೊಡ್ತಾಯಿದ್ರು. ಈ ಕಡೆ ಎಲ್ಲ ಒಬ್ಬೊಬ್ಬರೇ ಬಡಿಸ್ತಾಯಿದ್ರು. ನಾವೇ ಅಡುಗೆ ಮಾಡಿ ನಾವೇ ಊಟ ಬಡಿಸೋದು ಒಂಥರ ಚೆನ್ನಾಗಿರುತ್ತೆ. ಕಮ್ಮಿ ಜನಕ್ಕೆ ಅಂದ್ಬಿಟ್ಟು ಭಟ್ರನ್ನೇನು ಇಟ್ಟಿಲ್ಲದೆ ಇರೋ ಕಾರಣಕ್ಕೆ ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ಮಟನ್ ಬಿರಿಯಾನಿ, ಚಿಕನ್ ಕಬಾಬು, ಫಿಶ್ ಫ್ರೈ, ಮಟನ್ ಸಾರು, ಅನ್ನ, ಮುದ್ದೆ ಮಾಡಿರಲಿಲ್ಲ. ಯಾಕಂದರೆ ಬಿರಿಯಾನಿ ಇರೋ ಕಾರಣಕ್ಕೆ ಮುದ್ದೆನೂ ಮಾಡಿರಲಿಲ್ಲ. ವೈಟ್ ರೈಸು, ರಸಮ್ಮು, ತುಂಬ ಥರ ಐಟಮ್ಸ್ ಇತ್ತು. ಇನ್ನು ಏನನ್ನ ಮರ್ತಿದ್ದೀನೋ ನನಗೆ ಗೊತ್ತಿರಲಿಲ್ಲ, ಅಷ್ಟು ಐಟಮ್ಸ್ ಇತ್ತು. ಇನ್ನು ಹುಡುಗಿ ಮನೆಯವರೆಲ್ಲರೂ ಬಂದ ತಕ್ಷಣ ಎಲ್ಲರಿಗೂ ಊಟಕ್ಕೆ ಬಡಿಸಿದಾಯ್ತು. ಯಾಕಂದರೆ ಟೈಮ್ ಆಗ್ತಾಯಿತ್ತು. ಆಗಲೇ 1:30 ಆಗಿತ್ತು. ಇನ್ನು ಊಟ ಟೈಮ್ ಆಯಿತು ಅಂದ್ಬಿಟ್ಟು ಫಸ್ಟಿಗೆ ಊಟಕ್ಕೆ ಎಲ್ಲರಿಗೂ ಕೊಟ್ಟು ಎಲ್ಲರಿಗೂ ಊಟ ಬಡಿಸಿದ ನಂತರ ಲಾಸ್ಟಲ್ಲಿ ನಾವು ಊಟ ಮಾಡಿದ್ದು. ಇನ್ನು ಈ ಕಡೆ ಬಂದು ಸ್ವಲ್ಪ ಫೋಟೋಶೂಟ್ಗಳೆಲ್ಲ ನಡೀತಾ ಇತ್ತು. ಹಾಗೆಯೇ ಕೆಲವೊಂದು ಫೋಟೋಸು, ವಿಡಿಯೋಸ್ ಎಲ್ಲ ಮಾಡ್ಕೊಳ್ತಾ ಇದ್ದಿದ್ದಾಯಿತು. ಸೈಡ್ ಬನ್ನಿ. ಒಂದು ಫೋಟೋ ಇನ್ನು ಹತ್ರ ಬನ್ನಿ. ನಗರಿ ಎಲ್ಲ ಇಲ್ಲಿ ನೋಡಿ. ಇದೆಲ್ಲ ಆದಮೇಲೆ ಇನ್ನು ನಾವು ಕೂಡ ಊಟಕ್ಕೆ ಕೂತ್ಕೊಂಡ್ವಿ. ನಮ್ಮದು ಲಾಸ್ಟ್ ಪಂಕ್ತಿ. ಇದಾದಮೇಲೆ ಟೈಮ್ ಆಗೋಗ್ಬಿಟ್ಟಿತ್ತು. ನಾನು ಹೊರಡಬೇಕಾಗಿತ್ತು ಮನೆಗೆ. ನನ್ನ ಮಗಳು ಕಾಲ್ ಮಾಡ್ತಾಯಿದ್ಲು. ಯಾಕಂದರೆ ಒಂದು 5 to 6 ಅವರ್ಸಿಂದ ಕರೆಂಟ್ ಇರಲಿಲ್ಲ ನಮ್ಮ ಮನೆ ಕಡೆ ಅಂದ್ಬಿಟ್ಟು. ಇನ್ನು ಲೇಟ್ ಆಗೋಗ್ಬಿಡುತ್ತೆ ನಾನು ಹೋಗೋಷ್ಟರಲ್ಲಿ, ಇನ್ನು ಕತ್ತಲೆ ಆಗೋಗ್ಬಿಡುತ್ತೆ ನನ್ನ ಫ್ಯಾಮಿಲಿ ಪೂರ್ತಿ ಹೋಗೋಷ್ಟರಲ್ಲಿ ಅಂದ್ಬಿಟ್ಟು ನಾನು ಫಸ್ಟ್ ಹೊರಟೆ. ಫಸ್ಟ್ ಟೈಮ್ ನಾನು ಮತ್ತು ನನ್ನ ಮಗ ಇಬ್ಬರೂ ಮೆಟ್ರೋದಲ್ಲಿ ಹೊರಟ್ವಿ. ಒಂದು ಗೊತ್ತಿಲ್ಲ ಹೆಂಗೆ ಹೋಗ್ತೀವಿ ಅಂತಲೇ ಮೈಂಡಲ್ಲಿ ಇರಲಿಲ್ಲ. ಬಟ್ ನಾನು ಸಡನ್ನಾಗಿ ಅಂದ್ಕೊಂಡೆ ಇಲ್ಲ ಹೊರಡಬೇಕು, ಅವಳು ಕಾಯ್ತಾ ಇದ್ದಾಳೆ. ಇನ್ನು ಯಾಕಂದರೆ ಮನೇಲಿ ಫೋನು ಏನೂ ಇಲ್ಲ. ಇನ್ನು ನೈಟ್ ಆಗ್ತಾ ಸ್ವಲ್ಪ ಭಯ ಪಡ್ತಾಳೆ ಅಂದ್ಬಿಟ್ಟು ಇನ್ನು ಹೊರಟಿದ್ದಾಯಿತು. ನಾನು ಊಟ ಮಾಡಿ ಒಂದು 10
10 ನಿಮಿಷ 15 ನಿಮಿಷ ಇದ್ದಿದ್ದಾಯಿತು. ಇನ್ನು ನನ್ನ ಮಗಳಿಗೆ ಸ್ವಲ್ಪ ಊಟ ಎಲ್ಲ ತೊಗೊಂಡು ಹೊರಟೆ. ಇನ್ನು ಹೋಗಿ ನಾವು ಸೇರೋಕ್ಕೆ 1 ಅವರ್ ಆಗುತ್ತೆ. ಮೆಟ್ರೋದಿಂದ ಹೋಗೋದಕ್ಕೆ 1 ಅವರ್ ಆಗುತ್ತೆ. ಇನ್ನು ನನ್ನ ಹಸ್ಬೆಂಡ್ ಬಂದು ಮೆಟ್ರೋ ಹತ್ತಿಸ್ಕೊಟ್ರು. ನಮಗೆಲ್ಲ ಅಷ್ಟು ಆ ಏರಿಯಾಗಳೆಲ್ಲ ಗೊತ್ತಿಲ್ವಲ್ಲ, ಎಲ್ಲಿ ಮೆಟ್ರೋ ಹತ್ತಬೇಕು ಎಲ್ಲಿ ಏನು ಅಂದ್ಬಿಟ್ಟು ಇನ್ನು ಬಂದು ಹತ್ತಿಸ್ಕೊಟ್ರು. ಇನ್ನು ಅವರು ಮೆಟ್ರೋ ಮೇಲೆಲ್ಲ ಬಂದು ಟಿಕೆಟ್ ಎಲ್ಲ ಕೊಡಿಸ್ಬಿಟ್ಟು ಅವರು ಹೊರಟರು. ಇನ್ನು ನಾನು ನನ್ನ ಮಗ ಇನ್ನು ಹೊರಟಿದ್ದಾಯಿತು. ಅವನಿಗಂತೂ ಫುಲ್ಲು ಖುಷಿ. ಅಂದರೆ ತುಂಬ ಇಷ್ಟ ಅವನಿಗೆ. ಎಲ್ಲನೂ ಹೋಗಬೇಕು ಅಂದರೆ ನನ್ನ ಜೊತೇಲಿ ಬರಬೇಕು ಅಂದರೆ ನನ್ನ ಮಗನಿಗೆ ಸಿಕ್ಕಾಪಟ್ಟೆ ಇಷ್ಟ. ಆದರೂ ಸ್ವಲ್ಪ ಬೇಜಾರಾಗ್ತೈತೆ, ಎಲ್ಲ ಅಲ್ಲೇ ಇದ್ರಲ್ಲ, ಅವ್ರನ್ನೆಲ್ಲ ಬಿಟ್ಟು ಬರೋದಕ್ಕೆ. ಇನ್ನೇನು ಮಾಡೋಕ್ಕಾಗಲ್ಲ, ಮಗಳಿಗೋಸ್ಕರ ಹೊರಡಲೇಬೇಕು ಅಂತ ಬಿಟ್ಟು ಬಂದಿದ್ದಾಯಿತು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಒಂಚೂರನ್ನ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಥ್ಯಾಂಕ್ ಯು ಸೋ ಮಚ್ 10,000 ಸಬ್ಸ್ಕ್ರೈಬ್ ಆಗಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್.